ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಟೇರಮ್ಮ ಟೆಂಪಲ್ಗೆ ಹೋಗಿದ್ವಿ. ಕಂಬ್ಳಿಪುರದ ಹತ್ರ ಇರೋ ಕಟೇರಮ್ಮಂಗೆ ಅಲ್ಲಿ ಹೋಗ್ತಿದ್ದಂಗೆ ಖಾಲಿ ವಿಗ್ರಹ ಕಾಣಿಸ್ತು. ಆ ವಿಗ್ರಹ ದರ್ಶನ ಮಾಡಿಕೊಂಡು ಅಲ್ಲಿ ಅಕ್ಕಪಕ್ಕ ತುಂಬ ಅಂಗಡಿಗಳಿದ್ವು. ಆ ಅಂಗಡಿಗಳನ್ನೆಲ್ಲ ನೋಡ್ತಾ ಅಲ್ಲಿ ಖುಷಿ ಪಡೋ ವಿಚಾರ ಏನಪ್ಪ ಅಂದರೆ, ಈಗ ಬಸ್ಸುಗಳು ಓಡಾಡ್ತಿದ್ದಾವಂತೆ. ಅದು ತುಂಬ ದಿವಸಗಳಿಂದನೇ ಓಡಾಡ್ತಿದ್ದಾವಂತೆ. ಅದು ಕೇಳಿ ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ಒಳಗಡೆ ಹೋದ್ವಿ. ಅಲ್ಲಿ ಕೊಳೆಯಲ್ಲಿ ನೀರು ಬರ್ತಿದ್ವು. ನಾನು ನನ್ನ ಜೊತೇಲಿ ಬಂದಿರೋರೆಲ್ಲ ಆ ಕೊಳಾಯಿ ನೀರಲ್ಲಿ ಕಾಲು ತೊಳ್ಕೊಂಡು ಪಕ್ಕದಲ್ಲೇ ಗಣೇಶಪ್ಪನ ವಿಗ್ರಹ ಇತ್ತು. ಆ ಗಣೇಶಪ್ಪನ ವಿಗ್ರಹಕ್ಕೆಲ್ಲರೂ ನಮಸ್ಕಾರ ಮಾಡಿಕೊಂಡು ನಮಗೂ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತ ಹಂಗೆ ಸ್ವಲ್ಪ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತೇನೆ ತಾಯಿ ಕಾಣಿಸಿದ್ಲು. ಆ ತಾಯಿಗೂ ಕೈ ಮುಗಿದು, ತುಂಬ ಜನನೂ ಇದ್ದರು ಇವತ್ತು ಹುಣ್ಣಿಮೆ ಅಂತೆ. ಹಾಗೆ ಒಳಗಡೆ ಹೋದ್ವಿ. ಅಲ್ಲಿ ಕೌಂಟ್ರ್ ಇತ್ತು ಅರಕೆ ಕಾಯಿ ತೊಗೊಳ್ಳೋದಕ್ಕೆ ಅಂತ. ಅಲ್ಲಿ ಕಾಯಿ ತೊಗೊಂಡ್ವಿ. ಸ್ವಲ್ಪ ಒಳಗಡೆ ಹೋಗ್ತೇವೆ. ಅಲ್ಲಿ ಮರಕ್ಕೆ ತೊಟ್ಲುಗಳು ಕಟ್ಟಿದ್ರು, ಚೀಟಿಗಳು ಬರೆದಿದ್ರು, ಬಳೆಗಳು ಕಟ್ಟಿದ್ರು. ಅದೆಲ್ಲ ಕೇಳಿದ್ದಕ್ಕೆ ಭಕ್ತಾದಿಗಳ ಹರಕೆ ಅಂತ ಹೇಳಿದರು. ಸರಿ ಅಂತ ಹೋದ್ವಿ. ಕಟೇರಮ್ಮಂದು ತಾಯಿ ಕಾಣಿಸಿದ್ಲು. ಆ ಅಮ್ಮಂಗೂ ನಮಸ್ಕಾರ ಮಾಡಿಕೊಂಡು ಎಲ್ಲ ನಮ್ಮ ಬೇಡಿಕೆ ಎಲ್ಲ ಈ ಅಮ್ಮಂಗಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು, ಅಲ್ಲಿ ಯಾರು ಹೇಳಿದ್ರು ನಮ್ಮ ಮನಸ್ಸಲ್ಲಿ ಹತ್ಕೊಂಡು ಏನಾದರೂ ಕಾಯಿನ ಮೆತ್ತಿದ್ರೆ ಅದು ಈಡೇರಂಗಿದ್ರೆ ಕಾಯಿನ ಮೆತ್ಕೊಳ್ಳುತ್ತೆ ಅಂತ ಮೆತ್ತಿದ್ವಿ. ಅದು ಮೆತ್ಕೊಂತು. ಅಲ್ಲಿಂದ ಬಂದರೆ ತಲೆಕಾಯಿ ದೊರೆಯುವ ಸ್ಥಳ ಅಂತ ಏನೋ ಇತ್ತು. ಅದನ್ನು ನೋಡಿ ಹಾಗೆ ಕಾಯಿ ತಗೊಂಡಿದ್ವಲ್ಲ, ಅರಕೆ ಕಾಯಿ ಕಟ್ಟಬೇಕು ಅಂತ ಒಂದು 5 ರೌಂಡ್ ಹೊಡೆದ್ವಿ. 5 ರೌಂಡ್ ಹೊಡೆದ್ಬಿಟ್ಟು ಆಮೇಲೆ ಎಲ್ಲಿ ಕಟ್ಟಬೇಕು ಅಂತ ಜಾಗ ನೋಡಿದ್ವಿ. ಜಾಗನೇ ಸಿಕ್ಕಲಿಲ್ಲ. ಅದು ಎಲ್ಲೋ ಅಂತ ಸಣ್ಣದಾಗಿ ಜಾಗ ಸಿಕ್ತು. ಆ ಜಾಗಕ್ಕೆ ಕಟ್ಟಿ ಅಲ್ಲಿ ಪ್ರಸಾದ ಕೊಡ್ತಿದ್ರು. ಪ್ರಸಾದ ತಿನ್ನೋಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಕೀರ್ ಮಾಡಿದರು, ಅನ್ನ ಸಾಂಬಾರು ಮಾಡಿದರು. ತುಂಬ ಚೆನ್ನಾಗಿತ್ತು. ಇವತ್ತಿಗೆ ಇಷ್ಟ ಆಯಿತು.